ಉತ್ತರ ದಿಕ್ಕು ನಿಮ್ಗೆ ಆಲ್ರೆಡಿ ಗೊತ್ತು. ಉತ್ತರ ಇಸ್ ಕುಬೇರ, ತುಂಬಾ ಪವರ್ಫುಲ್. ನಿಮ್ಮ ತಿಜೋರಿ, ನಿಮ್ಮ ದುಡ್ಡು. ಚಿನ್ನದ ಬದಲಾಗಿ ಉಪಯೋಗಿಸುವಂತಹ ವಸ್ತು ಕ್ರಿಸ್ಟಲ್, ಈ ಪೈರೈಟ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಜೊತೆಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಅನೇಕ ವಾಸ್ತು ವಿಚಾರಗಳನ್ನ ಅನೇಕರಿಗೆ, ನೂರಾರು ಜನರಿಗೆ ತಲುಪಿಸುವಂತಹ ಕಾರ್ಯದಲ್ಲಿ ನಿಮ್ಮ ಸಹಕಾರ ಕೂಡ ಇರಲಿ ಎಂದು ಭಾವಿಸ್ತಾ, ಜೊತೆಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ವಾಸ್ತು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ವಾಸ್ತು ಸಲಹೆ ಅನ್ನುವಂಥದ್ದು ಬಹಳ ಮುಖ್ಯ. ದಯವಿಟ್ಟು ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ. 10 ಬಾರಿ ಆ ಪೇಪರ್ನ ಹಾಕಿ ಏನು ಪ್ರಾಬ್ಲಮ್ಸ್ ಇಲ್ಲ. ಒಂದು ಸರಿ ಪ್ಲಾನ್ ಫೈನಲೈಸ್ ಆದರೆ ಗೃಹ ಪ್ರವೇಶದವ್ರಿಗೆ ತೊಂದರೆ ಆಗಲ್ಲ. ಒನ್ಸ್ ನೀವೇನಾದರೂ ಕಟ್ಟಿ ಆಮೇಲೆ ಕರೆಕ್ಷನ್ ಅಂತ ಮಾಡುವಾಗ ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಜಾಗದ ಎನರ್ಜಿ ಬಹಳ ಮುಖ್ಯ. ಕೆಲವು ಮನೆಗಳಿಗೆ ಹೋದಾಗ ತುಂಬಾ ಚೆನ್ನಾಗಾದ್ವಿ ಅನ್ನುವ ಫೀಲಿಂಗ್ ಕೂಡ ನಿಮ್ಗೆ ಬಂದಿರುತ್ತೆ. ಒಂದಷ್ಟು ಮನೆಗಳಿಗೆ ಹೋದಾಗ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತೀವಿ ಅನ್ನುವಂಥ ಫೀಲ್ ಕೂಡ ಇರುತ್ತೆ. ಕೆಲವೊಂದು ಮನೆ 6 ತಿಂಗಳು ವರ್ಷ ಮುಗ್ದೋಯ್ತು ಅಂತ ಹೇಳ್ತಾರಪ್ಪ, ನಾವು 2-3 ವರ್ಷ ಆದ್ರೂ ಮನೆ ಕಟ್ಟಕ್ಕೆ ಆಗಿಲ್ಲಪ್ಪ ಅನ್ನುವಂತಹದ್ದು ಕೂಡ ನೀವು ನೋಡಿರ್ತೀರಿ. ಅದಕ್ಕೆ ಜಾಗ ವಾಸ್ತು ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಮನೆಯಲ್ಲಿರುವಂತಹ ಜಾಗವನ್ನ ಪಾಸಿಟಿವ್ ಮಾಡುವಂತಹ ಒಂದು ಪ್ರಕ್ರಿಯೆ. ಅದರ ಜೊತೆಗೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ, ನಿಮ್ಮ ಮನೆಯ ಅಭಿವೃದ್ಧಿಗೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ಗೆ, ಧನಾಕರ್ಷಣೆಗೆ, ಅದ್ರ ಜೊತೆಗೆ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಜಾಗಕ್ಕೆ ಆಗ್ತಾ ಇರುವಂತ ನೆಗೆಟಿವ್, ಏನ್ ಗುರು ಸಖತ್ತಾಗಿ ಬಿಸ್ನೆಸ್ ಆಗ್ತಾ ಇದೆ, ಅವ್ರದ್ದು ಫುಲ್ ಬಿಸ್ನೆಸ್ ಆಗ್ತಾ ಇದೆ ಅನ್ನುವಂಥ ನೂರಾರು ಜನರ ದೃಷ್ಟಿ ದೋಷ. ಏನಪ್ಪ ಈ ಮನೆಯವರು ವರ್ಷಕ್ಕೊಂದು ಕಾರ್ ತಗೋತಾರಲ್ಲ ಗುರು, ಏನ್ ತಿರ್ಗಾಡ್ತಾರಪ್ಪ ಇವರು, ಸಖತ್ತಾಗಿ ಅವ್ರು ಏನೋ ಸಿಕ್ಕಾಪಟ್ಟೆ ದುಡ್ಡು ಇಟ್ಬಿಟ್ಟಿರ್ಬೇಕು, ಎಲ್ಲಿಂದನೂ ಬರ್ತಾ ಇರಬೇಕು. ನಿಮ್ಮ ಕಷ್ಟ, ನಿಮ್ಮ ಪರಿಶ್ರಮ ನಿಮಗೆ ಗೊತ್ತಿರುತ್ತೆ. ಆದ್ರೆ ನಿಮ್ಮ ಜೀವನದ ಶೈಲಿಯನ್ನ ನೋಡಿದವರಿಗೆ ಆ ರೀತಿಯ ದೃಷ್ಟಿ ಬಾಧೆಗಳು ಪೀಡಿಸ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಯ ಎಲಿವೇಶನ್ ಅನ್ನ ನೋಡಿದವ್ರು ಕೂಡ ಏನ್ ಸಖತ್ತಾಗಿ ಕಟ್ಬಿಟ್ಟವನಪ್ಪ ಅನ್ನುವಂಥ ದೃಷ್ಟಿ ದೋಷಗಳಿರುತ್ತೆ. ಅದರಿಂದ ಆ ರೀತಿಯ ದೃಷ್ಟಿಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತು ನಾನು ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಶಕ್ತಿ, ಉದ್ದೇಶ, ಸಮತೋಲ ಈ 3 ಸೇರಿದ್ರೆ ಅದು ಕ್ರಿಸ್ಟಲ್ ಆಗುತ್ತೆ. ಒಂದು ಔರವನ್ನ ತುಂಬಾ ಬ್ಯಾಲೆನ್ಸ್ ಮಾಡುವಂಥದ್ದು ಯಾವ್ದಾದ್ರು ಇದ್ರೆ ಅದು ಕ್ರಿಸ್ಟಲ್. ಅದಕ್ಕೆ ನಾವು ಯಾವಾಗಲೂ ಏನ್ ಹೇಳ್ತೀವಿ ಅಂತಂದ್ರೆ, ಆಗಿನ ಕಾಲದಿಂದಲೂ ಕೂಡ ಸ್ಫಟಿಕಾದಿ ಕ್ರಿಸ್ಟಲ್ಸ್ ಗಳನ್ನ ಮತ್ತು ಅನೇಕ ಧಾರಣಾ ವಸ್ತುಗಳಾಗಿ ಈ ಕ್ರಿಸ್ಟಲ್ಗಳನ್ನ ಬಳಸ್ತಾ ಇರುವಂಥದ್ದನ್ನ ನಾವು ಅನೇಕ ರಾಜರ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಕ್ರಿಸ್ಟಲ್ಸ್ ಯಾವಾಗಲೂ ಏನ್ ಮಾಡುತ್ತೆ ಅಂದ್ರೆ ಆ ಇಡೀ ಜಾಗವನ್ನ ಎನರ್ಜೈಸ್ ಮಾಡುತ್ತೆ ಮತ್ತು ಆ ಇಡೀ ಜಾಗವನ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಆ ಜಾಗದ ಮತ್ತು ವ್ಯಕ್ತಿಯ ಹೊರವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಶಕ್ತಿಯನ್ನ ಶುದ್ಧೀಕರಣ ಮಾಡ್ತದೆ. ಅದಕ್ಕೆ ನಾವು ಯಾವಾಗಲೂ ಏನಂತಂದ್ರೆ ಒಂದು ಎನರ್ಜಿಯನ್ನ ಪ್ಯೂರಿಫೈ ಮಾಡುವಂಥದ್ದು ಯಾವ್ದಾದ್ರೂ ಭೂಮಿ ಮೇಲಿದ್ರೆ ಅದು ಕ್ರಿಸ್ಟಲ್ ಅಂತ ಹೇಳ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ಕ್ರಿಸ್ಟಲ್ಗಳನ್ನ ಸರಿಯಾದ ಕ್ರಮದಲ್ಲಿ ಅದನ್ನ ಕ್ಲೆನ್ಸ್ ಮಾಡಿ, ಅದನ್ನ ಶುದ್ಧಿ ಮಾಡಿ, ಅದನ್ನ ಬಳಸಿದ್ದೆ ಆದ್ರೆ ಅದರಿಂದ ಅನೇಕ ಪಾಸಿಟಿವ್ ವೈಬ್ರೇಷನ್ ಅನ್ನ, ಧನಾತ್ಮಕತೆಯನ್ನ ನಾವು ಪಡ್ಕೋಬಹುದು. ಅನೇಕ ನಕಾರಾತ್ಮಕವಾಗಿರುವಂತಹ ಎನರ್ಜಿಯನ್ನ ನಾವು ಅವಾಯ್ಡ್ ಮಾಡ್ಬೋದು. ಅಂಥದ್ರಲ್ಲಿ ಇವತ್ತು 4 ಕ್ರಿಸ್ಟಲ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತಿಳಿಸ್ತಾ ಇದ್ದೇನೆ. ನೋಡಿ, ನಿಮ್ದು ಎಂಟ್ರೆನ್ಸ್, ಮುಖ್ಯದ್ವಾರ ಅಂತ ನಾವು ಕರಿತೀವಿ. ಎನಿ ಎಂಟ್ರೆನ್ಸ್, ಅದು ನಿಮ್ಮ ಮನೆಯ ಎಂಟ್ರೆನ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಇರ್ಬೋದು, ಅಥವಾ ನಿಮ್ಮ ವ್ಯಾಪಾರ ಸ್ಥಳದ ಎಂಟ್ರೆನ್ಸ್ ಇರ್ಬೋದು. ಆ ಜಾಗದ ಎಂಟ್ರೆನ್ಸ್ ಏನಿರುತ್ತೆ, ಆ ಎಂಟ್ರೆನ್ಸ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು. ಆಕ್ಚುಲಿ ಏನಂದ್ರೆ ಯಾವಾಗಲೂ ಕೂಡ ಈಗ ಎಕ್ಸಾಂಪಲ್ ನಾನು ಈಸ್ಟ್ ಅಂತ ತೋರಿಸಿದಾಗ ನಾರ್ತ್ ಈಸ್ಟ್ ಡೆಡ್ ಎಂಡ್ ಅಲ್ಲಿ, ಅಂದ್ರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಡೆಡ್ ಎಂಡ್ ಬರಬೇಕು, ಇಲ್ಲಾಂದ್ರೆ 3/4ನೇ ಪೋರ್ಷನ್ ಅಲ್ಲಿ ಬರಬೇಕು. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ತುಂಬಾ ದೃಷ್ಟಿದೋಷ ಬರ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಬ್ಲಾಕ್ ಟರ್ಮಲೈನ್ ಅನ್ನ ಬಳಸಬೇಕು. ಬ್ಲಾಕ್ ಟರ್ಮಲೈನ್ ಇಸ್ ವೆರಿ ಬ್ಯೂಟಿಫುಲ್ ಕ್ರಿಸ್ಟಲ್. ಅದು ತುಂಬಾ ನೆಗೆಟಿವ್ನ, ತುಂಬಾ ದೃಷ್ಟಿದೋಷಗಳನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ತನ್ನಲ್ಲಿ ತಾನು ಅಬ್ಸರ್ವ್ ಮಾಡ್ಕೊತೀವಿ. ತುಂಬಾ ದಿನಗಳ ಆದ್ಮೇಲೆ ಅದು ಬ್ಲಾಕ್ ಆಗಕ್ಕೆ ಶುರುವಾಗುತ್ತೆ ಮತ್ತು ಅದು ಕ್ರಾಕ್ ಆಗಕ್ಕೆ ಶುರುವಾಗುತ್ತೆ. ಆಗ ತುಂಬಾ ನೆಗೆಟಿವ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ತಿಳ್ಕೋಬೇಕು. ತದನಂತರ ಆ ಕ್ರಿಸ್ಟಲ್ನ ನೀವು ಚೇಂಜ್ ಮಾಡ್ಬೇಕಾಗ್ತದೆ.
ನೋಡಿ, ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮುಖ್ಯ ದ್ವಾರದ ಎಂಟ್ರೆನ್ಸ್ ಅಲ್ಲಿ ಎಡಭಾಗದಲ್ಲೊಂದು ಬಲಭಾಗದಲ್ಲೊಂದು ಒಂದು ರಾ ಬ್ಲಾಕ್ ಟರ್ಮಲೈನ್ ಅನ್ನ ಒಂದು ಟೇಬಲ್ ಮೇಲಿಡಿ. ಅಥವಾ ನಿಮ್ದು ಯಾವ್ದಾದ್ರು ಫ್ಲವರ್ ಫಾಟ್ ಆ ತರ ಡಿಸೈನ್ ಏನಾದ್ರು ಒಂದಷ್ಟು ಎಂಟ್ರೆನ್ಸ್ ಅಲ್ಲಿ ನೀವೇನಾದ್ರು ಡೆಕೋರೇಟ್ ಮಾಡ್ಕೊಂಡಿದ್ರೆ ಆ ಪ್ಲೇಟ್ ಅಲ್ಲಿ ಒಂದು ಪ್ಲೇಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಬ್ಲಾಕ್ ಟರ್ಮಲೈನ್ ಅನ್ನು ಹಾಕಿ ಮತ್ತು ಸಿಲನೈಟ್ ಅನ್ನುವಂಥದ್ದು ನಿಮಗೆ ಕ್ರಿಸ್ಟಲ್ ಸಿಗುತ್ತೆ. ಈ ಸಿಲನೈಟ್ ಕೂಡ ನೀವು ಬ್ಲಾಕ್ ಟರ್ಮಲೈನ್ ಜೊತೆ ಎಡ ಮತ್ತು ಬಲಭಾಗದ ಎಂಟ್ರೆನ್ಸ್ ಅಲ್ಲಿ ಇಟ್ಕೊಳ್ಳಿ. ಎಂಥದ್ದೇ ದೃಷ್ಟಿ ದೋಷ ಇರಲಿ ಅವಾಯ್ಡ್ ಆಗುತ್ತೆ. ಜೊತೆಗೆ ನಿಮ್ಮ ಮನೆ ಒಳಗಡೆ ಬಂದು ಹೋಗುವಾಗ ಏನ್ ಮಾಡ್ತದೆ ಅಂದ್ರೆ ಆ ನೆಗೆಟಿವ್ ಎನರ್ಜಿಯನ್ನು ತಗೊಂಡು ಬರುವಂತವ್ರನ್ನೆಲ್ಲ ಕ್ಲೆನ್ಸ್ ಮಾಡಿ ಒಳಗಡೆ ಕಳಿಸುತ್ತೆ. ಆದ್ರಿಂದ ಅವರ ದೃಷ್ಟಿ ದೋಷಗಳು ಮತ್ತು ಅವರ ನಕಾರಾತ್ಮಕವಾಗಿರುವಂತಹ ಎನರ್ಜಿ ನಿಮ್ಮ ಜಾಗಕ್ಕೆ ಅವಾಯ್ಡ್ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಅಂದ್ರೆ ಯಾವುದೇ ತರಹದ ನಕಾರಾತ್ಮಕತೆ ಒಳಗಡೆ ಬರ್ದಿರ್ಲಿಕ್ಕೆ, ದೃಷ್ಟಿ ದೋಷ ಅವಾಯ್ಡ್ ಆಗ್ಲಿಕ್ಕೆ ಒಂದು ಸಿಲನೈಟ್ ಮತ್ತು ಬ್ಲಾಕ್ ಟರ್ಮಲೈನ್ ಅನ್ನ ನಿಮ್ಮ ಎಂಟ್ರೆನ್ಸ್ ಇದೆಯಲ್ಲ ಅದರ ಎಡ ಮತ್ತು ಬಲಭಾಗದಲ್ಲಿ ಹಾಕ್ಬೇಕು. ಎರಡನೇದು ಒಂದು ಉತ್ತರ ದಿಕ್ಕು. ಉತ್ತರ ದಿಕ್ಕು ನಿಮ್ಗೆ ಆಲ್ರೆಡಿ ಗೊತ್ತು. ಉತ್ತರ ಇಸ್ ಕುಬೇರ ಮತ್ತು ಲಕ್ಷ್ಮಿ ದಿಕ್ಕಿದು ತುಂಬಾ ಪವರ್ಫುಲ್. ನಿಮ್ಮ ತಿಜೋರಿ, ನಿಮ್ಮ ದುಡ್ಡು, ನಿಮ್ಮ ಹಣಕಾಸು ಎಲ್ಲವನ್ನ ಇಡುವಂತಹ ಒಂದು ಅದೃಷ್ಟದ ದಿಕ್ಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ, ನಿಮ್ಮ ಮನೇಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆಯಾ, ತುಂಬಾ ನೆಗೆಟಿವ್ ಆಗ್ತಾ ಇದೆಯಾ, ನಾರ್ತ್ ಅಲ್ಲಿ ಒಂದು ಕಿಟಕಿ ಇಡುಗುರು ಸಾಕು, ಒಂದು ದೊಡ್ಡದೊಂದು ಕಿಟಕಿ ಇಡುಗುರು, ಅಥವಾ ನಾರ್ತ್ ಅಲ್ಲಿ ಒಂದು ಡೋರ್ ಓಪನ್ ಮಾಡ್ಗುರು, ನಿಮ್ ಕೆಲಸ ಕಾರ್ಯಗಳು ಸ್ಟಾರ್ಟ್ಅಪ್ ಆಗ್ಲಿಲ್ಲ ಅಂದ್ರೆ ಕೇಳುಗುರು ಅಂತ. ಅದಕ್ಕೆ ಯಾವಾಗ್ಲೂ ಕೂಡ ಇದು ಲಕ್ಷ್ಮಿ ದಿಕ್ಕು ಮತ್ತು ಕುಬೇರನ ದಿಕ್ಕು. ಈ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಬಂದು ಪೈರೇಟ್ ಕ್ರಿಸ್ಟಲ್ ಇದೆಯಲ್ಲ, ಇದನ್ನ ನೀವು ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಪೈರೇಟ್ ಇಂದ ಆಗುವಂತ ಉಪಯೋಗಗಳೇನು ಅಂತ. ಸುಮ್ಮನೆ ಒಂದು ಗೂಗಲ್ ಮಾಡಿ, ಅದು ಇಷ್ಟು ತೋರಿಸುತ್ತೆ ನಿಮ್ಗೆ. ಪೈರೇಟ್ ಅನ್ನ ನಕಲಿ ಚಿನ್ನ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಚಿನ್ನದ ಬದಲಾಗಿ ಉಪಯೋಗಿಸುವಂತಹ ವಸ್ತು ಕ್ರಿಸ್ಟಲ್ ಈ ಪೈರೇಟ್ ಎಲ್ಲಿರುತ್ತೋ ಅಲ್ಲಿ ಧನಾಕರ್ಷಣೆ ಆಗತ್ತೆ, ಜನಾಕರ್ಷಣೆ ಆಗತ್ತೆ, ಆ ಜಾಗ ಕ್ಲೆನ್ಸ್ ಆಗತ್ತೆ ಮತ್ತು ಒಂದು ಪಾಸಿಟಿವಿಟಿ ಆಕ್ಟಿವ್ ಆಗುತ್ತೆ. ಅದರಿಂದ ಇದನ್ನ ಪೈರೇಟ್ ಅನ್ನು ಎಲ್ಲಿ ಇಡಬೇಕು ಅಂದ್ರೆ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಇಡಬೇಕು. ಎಕ್ಸಾಂಪಲ್, ನಿಮ್ಮ ಇದು ಉತ್ತರ, ಪೂರ್ವ ಮತ್ತು ಪಶ್ಚಿಮ 30 ಅಡಿ ಇದೆ ಅಂತಂದ್ರೆ 10 ಅಡಿ ಈಶಾನ್ಯ, 10 ಅಡಿ ಉತ್ತರ, 10 ಅಡಿ ವಾಯುವ್ಯ ಆಗುತ್ತೆ. ಈ ಮಧ್ಯದ 10 ಭಾಗ ಏನಿದೆ ಈ ಜಾಗದಲ್ಲಿ ಫಸ್ಟ್ ಒಂದು ಪೈರೇಟ್ ಅನ್ನ ಇಡಿ. ಪೈರೇಟ್ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿರುವಂತದ್ದು, ನನಗ್ ತುಂಬಾ ಇಷ್ಟ ಆಗಿರುವಂತದ್ದು ಒಂದು ಸಿಟ್ರಿನ್ ಅನ್ನ ಇಡಿ. ಸಿಟ್ರಿನ್ ಇಸ್ ವೆರಿ ಪವರ್ಫುಲ್. ಸಿಟ್ರಿನ್ ಅನ್ನ ನಾವು ಯಾವಾಗ್ಲೂ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ ಅಂತ ಬಳಸ್ತೀವಿ. ನಿಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗ್ಲಿಕ್ಕೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ, ದುಡ್ಡು ಕಾಸು ಹಣ ವ್ಯವಹಾರಾದಿಗಳು ಚೆನ್ನಾಗಾಗ್ಲಿಕ್ಕೆ, ದುಡ್ಡು ಪ್ರತಿನಿತ್ಯ ಟ್ರಾನ್ಸಾಕ್ಷನ್ ಆಗ್ಲಿಕ್ಕೆ ಯಾರ ಸಹಕಾರ ಬೇಕು ಅಂದ್ರೆ ಗುರುಗ್ರಹದ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಒಂದು ಸಿಟ್ರಿನ್ ಅನ್ನ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಇಡಿ, ಒಂದು ಪೈರೇಟ್ ಅನ್ನ ನಾರ್ತ್ ಅಲ್ಲಿ ಇಡಿ, ಸಿಲನೈಟ್ ಮತ್ತೆ ಬ್ಲಾಕ್ ಟರ್ಮಲೈನ್ ಅನ್ನ ನಿಮ್ಮ ಎಂಟ್ರೆನ್ಸ್ ಅಲ್ಲಿ ಎಡಭಾಗದಲ್ಲಿ ಒಂದು ಬಲಭಾಗದಲ್ಲಿ ಒಂದು ಇಡಿ. ಇಷ್ಟಿಟ್ಟು ನೋಡಿ, ನಿಮ್ಮ ಜಾಗದ ಒಂದು ಶಕ್ತಿ ಮತ್ತು ನಿಮ್ಮ ಉದ್ದೇಶ, ನಿಮ್ಮ ಸಮತೋಲನ ಇದಿಷ್ಟು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಆ ಕೆಲಸವನ್ನ ನಿಮ್ಗೆ ಕ್ರಿಸ್ಟಲ್ ಮಾಡ್ಕೊಡುತ್ತೆ. ಮತ್ತೆ ನಕಾರಾತ್ಮಕವಾಗಿ ಬರ್ತಾ ಇರುವಂತ ಎಲ್ಲ ವ್ಯಕ್ತಿಗಳ ನೆಗೆಟಿವಿಟಿ ನಾವು ಕಂಟ್ರೋಲ್ ಮಾಡ್ಕೊಡುತ್ತೆ. ಮತ್ತು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಯಾಕೋ ಸ್ವಲ್ಪ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದ್ಯಪ್ಪ, ಮುಂಚೆ ಈ ಮನೆಗೆ ಬಂದ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿ ಓಡಾಡ್ತಾ ಇತ್ತು, ಯಾಕೋ ಈಗ ಸ್ಟಕ್ ಆಗ್ಬಿಟ್ಟಿದ್ಯಪ್ಪ, ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಾರ್ತ್ ಅಲ್ಲಿ ಪೈರೇಟ್ ಸಿಟ್ರಿನ್ ಇಟ್ಕೊಳ್ಳಿ. ತುಂಬಾ ದೃಷ್ಟಿ ದೋಷ ಆಗ್ತಾ ಇದೆ ಅಂತಂದ್ರೆ ನೀವು ಬ್ಲಾಕ್ ಟರ್ಮಲೈನ್ ಸಿಲನೈಟ್ ನ ಎಂಟ್ರೆನ್ಸ್ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಳ್ಳಿ. 100% 48 days ಅಲ್ಲಿ ನಿಮ್ಗೆ ಅದು ರಿಸಲ್ಟ್ ಕೊಡುತ್ತೆ. ನಿಮಗೆ ಅದರ ಚೇಂಜಸ್ ಏನು ಅಂತ ಗೊತ್ತಾಗತ್ತೆ, ನೀವೇ ತಿಳ್ಕೊತೀರ. ಅದರಿಂದ ಈ ರೀತಿಯ ಪರಿಹಾರಗಳನ್ನ, ಒಂದು ವೈಜ್ಞಾನಿಕ ಚಿಂತನೆ ಕೂಡ ಇರಬೇಕು, ಒಂದು ಜಾಗವನ್ನ ಎನರ್ಜೈಸ್ ಮಾಡುವಂತಹ ರೀತಿಯಲ್ಲೂ ಇರಬೇಕು, ಮತ್ತು ನಮಗೆ ಅದರಿಂದ ಉಪಯೋಗ ಕೂಡ ಆಗಬೇಕು. ಅದರಿಂದ ಈ ರೀತಿಯಾಗಿ ನೋಡಿ, ಕ್ರಿಸ್ಟಲ್ಸ್ ಗಳನ್ನ ವಾಸ್ತು ದೋಷಕ್ಕೆ ಅಂತ ಬಳಸಬಾರ್ದು. ನಮಗೆ ಬೇಕಾಗಿರುವಂತಹ ಅನುಕೂಲವನ್ನ, ಜೊತೆಗೆ ಅಲ್ಲಿರುವಂತಹ ನಕಾರಾತ್ಮಕತೆಯನ್ನ ಕ್ಲೆನ್ಸ್ ಮಾಡ್ಲಿಕ್ಕೋಸ್ಕರ, ಅದ್ರ ಜೊತೆಗೆ ಜಾಗವನ್ನ ಶುದ್ಧಿ ಮಾಡ್ಲಿಕ್ಕೋಸ್ಕರ, ಆ ಜಾಗದಲ್ಲಿ ಧನಾತ್ಮಕತೆಯನ್ನು ಪಡಿಲಿಕ್ಕೋಸ್ಕರ ನಾವು ಈ ಕ್ರಿಸ್ಟಲ್ಗಳನ್ನ ಸರಿಯಾದ ಕ್ರಮದಲ್ಲಿ ಬಳಸಬೇಕು. ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಕ್ರಿಸ್ಟಲ್ಸ್ಗಳನ್ನ ಯಾವ್ಯಾವ ಉದ್ದೇಶಗಳಿಗೆ ಕೂಡ ನೀವು ಬಳಸ್ಕೋಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ಭೇಟಿ ಮಾಡಿ ಅಂತ ಹೇಳ್ತಾ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.